ಡಿ ಸೂಪರ್ ನ್ಯೂಸ್ಗೆ ಸ್ವಾಗತ. ಮುದ್ದೇಬಿಹಾಳ ತಾಲೂಕಿನ ಹಳ್ಳೂರು ಕ್ರಾಸ್ ಇರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಗಸ್ಟ್ 20ರಂದು ಡವಳಗಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಗ್ರಾಮದ ಮುತ್ತಪ್ಪ ಶರಣರು ಸೇರಿದಂತೆ ಡವಳಗಿ ವಲಯದ BRP ಶಂಕರಗೌಡ ಗೌಡರ್, ಶಿಕ್ಷಣ ಸಂಯೋಜಕರಾದ DY ಗುರಿಕಾರ್, CRP MS ಮಾಕೋಡ್, BS ಶೇಖಣ್ಣವರ, ರಮೇಶ್ ಮೂಲಿಮಣಿ ಮುಖ್ಯ ಗುರುಗಳು ಸೇರಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. BRP ಶಂಕರಗೌಡ ಗೌಡರು ಮಾತನಾಡಿ, ಮಕ್ಕಳಲ್ಲಿರುವ ಪ್ರತಿಭೆ ಮತ್ತು ಕಲೆಯನ್ನು ಹುಡುಕಿ ಹೊರತೆಗೆಯುವುದೇ ಪ್ರತಿಭಾ ಕಾರಂಜಿ ಆಗಿದೆ ಎಂದು ಮಾತನಾಡಿದರು. BS ಶೇಖಣ್ಣವರ ಶಿಕ್ಷಕರು ಮಾತನಾಡಿ, ವಿದ್ಯಾರ್ಥಿಗಳು ಬರೀ ಪುಸ್ತಕದಲ್ಲಿ ಅಭ್ಯಾಸ ಮಾಡದೆ ಇಂಥ ಸಂಸ್ಕೃತಿ ಹಾಗೂ ಕ್ರೀಡೆಯಲ್ಲಿ ಭಾಗವಹಿಸಿ ಉತ್ತಮ ಮನಸ್ಸು, ಸದೃಢ ದೇಹ ಇರುತ್ತೆ ಎಂದು ಮಾತನಾಡಿದರು. ಇದೇ ವೇಳೆಯಲ್ಲಿ ಶರಣಬಸಪ್ಪ ಬೂದಿಹಾಳ್, ಪ್ರಕಾಶ್ ಹಾಲ್ವಾರ್, MR ಜುಮನಾಳ್, MK ಭಾಗವಾನ್, ಶಾರದಾ ಸಜ್ಜನ್, SM ಬಿರಾದಾರ್, SS ಕಥೆಗಾರ್ ಸೇರಿದಂತೆ ಸ್ಥಳೀಯ ಶಾಲೆ ಮುಖ್ಯ ಗುರು ಶ್ರೀಪತ್ರ ಸಜ್ಜನ್ ಹಾಗೂ SDMC ಸದಸ್ಯರು, ಅಧ್ಯಕ್ಷರು ಹಾಗೂ ಇನ್ನೂ ಗ್ರಾಮದವರು ಸಹ ಇದ್ದರು. ವರದಿ ಮುತ್ತಿಯನ್ನು ಬೀರ್ಗೊಂಡ DD ಸೂಪರ್ ನ್ಯೂಸ್ ಮುದ್ದೇಬಿಹಾಳ. ದಯಮಾಡಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವೇದಿಕೆ ಮೇಲಿರುವ ಎಲ್ಲ ಗಣ್ಯಮಾನ್ಯರು ಕೂಡ ನನಗೆ ಪುಷ್ಪಾರ್ಚನೆಯನ್ನ ಮಾಡಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ಮಕ್ಕಳೆಲ್ಲ ಜೋರಾಗಿ ಚಪ್ಪಾಳೆಯನ್ನು ತಟ್ಟಬೇಕು. ಈ ಮಕ್ಕಳು ಇವತ್ತ ಬೆಳೀತಕ್ಕಂಥ ಮಕ್ಕಳು ಮುಂದೆ ಒಂದಿಲ್ಲ ಏನಪ್ಪ ಅಂದ್ರೆ ರಾಷ್ಟ್ರ ನಿರ್ಮಾಣ ಮಾಡ್ತಕ್ಕಂಥ ಶಿಲ್ಪಿಗಳು. ಈ ಶಿಲ್ಪಿಗಳನ್ನ ಇವತ್ತ ಇಂಥ ಮೂರ್ತಿಗಳನ್ನ ತಯಾರು ಮಾಡ್ತಕ್ಕಂಥ ದೊಡ್ಡ ಜವಾಬ್ದಾರಿ ಯಾರಪ್ಪ ಅಂತಂದ್ರ ಶಿಕ್ಷಣ ಇಲಾಖೆ ಮತ್ತು ಶಿಕ್ಷಕರು. ಈ ಶಿಲ್ಪಿಗಳನ್ನ ಅತ್ಯುತ್ತಮವಾಗಿರ್ತಕ್ಕಂಥ ಶಿಲ್ಪಿಗಳನ್ನ ನಾವು ತಯಾರು ಮಾಡಿ ಕಳಿಸಬೇಕಾಗಿದೆ. ಆ ಕಾರಣಕ್ಕಾಗಿ ಮಕ್ಕಳನ್ನು ಕೇವಲ ಒಂದೇ ಆಯಾಮದಲ್ಲಿ ಬೆಳೆಸದೆ ನಾವು ಸರ್ವಾಂಗೀಣ ಆಯಾಮದಲ್ಲಿ ಬೆಳೆಸಬೇಕಾಗಿದೆ. ಆದ್ದರಿಂದ ಇವತ್ತ ಇಂಥ ಒಂದು ಪ್ರತಿಭಾ ಕಾರಂಜಿ ಮೂಲಕ ಮಕ್ಕಳಲ್ಲಿ ಇರ್ತಕ್ಕಂಥ ಒಂದು ಸೂಕ್ತವಾಗಿ ಹುಡುಕಿರ್ತಕ್ಕಂಥ ಒಂದು ಪ್ರತಿಭೆಯನ್ನು ಹೊರತಕ್ಕಂಥ ಒಂದು ಕಾರ್ಯಕ್ರಮ ಯಾವಾಗ ಅಂತಂದ್ರೆ ಇದು ಪ್ರತಿಭಾ ಕಾರಂಜಿ ಅಂತಕ್ಕಂಥದ್ದು. ಆದ್ದರಿಂದ ಈಗ ನಾವು ಮಕ್ಕಳಲ್ಲಿ ಆಗಿರ್ತಕ್ಕಂಥ ಒಂದು ಪ್ರತಿಭೆಯನ್ನ ನಾವು ತೆಗಿಬೇಕಾಗಿದೆ. ತೆಗಿಲಿಕ್ಕೆ ಅವರ ಒಂದು ಸೂಕ್ತವಾದಂಥ ವೇದಿಕೆ ಇವತ್ತಿನ ಒಂದು ಪ್ರತಿಭಾ ಕಾರಂಜಿ. ಅದಕ್ಕೆ ಅಷ್ಟೇ ಅಲ್ಲದೆ ನಮ್ಮ ನಾಡಿನ ಕಲೆಗಳು ಇವತ್ತು ಏನಾಗತ್ತಪ್ಪ ಅಂತಂದ್ರೆ ಆಧುನಿಕ ಮಾಧ್ಯಮದ ಭರಾಟೆಯಲ್ಲಿ ಇವತ್ತು ನಶಿಸಿ ಹೋಗ್ತವೆ. ಹೋರಾಟ ಆಗಿರ್ಬೋದು, ಡಿಜಿಟಲ್ ಹಾಡುಗಳಾಗಿರ್ಬೋದು, ಜನಪದ ಸಾಹಿತ್ಯ ಆಗಿರ್ಬೋದು, ಪ್ಲೇ ಮಾಡ್ಲಿಂಗ್ ಅಂತಂದ್ರೆ ಮಣ್ಣಿನಿಂದ ತಯಾರು ಮಾಡ್ತಕ್ಕಂಥ ಮಾದರಿಗಳನ್ನ ನಾವೆಲ್ಲ ಸಣ್ಣವರಿದ್ದಾಗ ಏನಪ್ಪ ಗುಳ್ಳೋಣ ಮಾಡೋದು, ಬಸವಣ ಮಾಡೋದು ಮಾಡ್ತಿದ್ದೆವು. ಅಂತ ಕೆಲಸಗಳು ಇವತ್ತೇನಾಗ್ತವೆ ಅಂತಂದ್ರೆ ಈ ಮೊಬೈಲ್ ಮಾಧ್ಯಮಗಳು ಹುಡುಗರ ಸಂಖ್ಯೆ ಮೊಬೈಲ್ ಹಿಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ಇವತ್ತು ಅವು ನಶಿಸುವ ಇಂಥ ಒಂದು ಕಲೆಯನ್ನ ಉಳಿಸಿ ಬೆಳೆಸತಕ್ಕಂಥ ಒಂದು ಅತ್ಯಂತವಾದಂಥ ವೇದಿಕೆ ಯಾವಪ್ಪ ಅಂತ ಮಹತ್ವವಾದಂಥ ವೇದಿಕೆ ಪ್ರತಿಭಾ ಕಾರಂಜಿ ಅಂತಕ್ಕಂಥದ್ದು. ಆದ್ದರಿಂದ ಈ ಪ್ರತಿಭಾ ಕಾರಂಜಿಯಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಭಾಗವಹಿಸಕತ್ತಿದ್ದಾರೆ. ಆ ಎಲ್ಲ ವಿದ್ಯಾರ್ಥಿಗಳಿಗೆ ಏನಪ್ಪಾ ಅಂತಂದ್ರೆ ಶುಭವಾಗಿ ನಿರ್ಣಾಯಕರಿಗೆ ಒಂದು ನನ್ನ ಕಿವಿಮಾತು ಏನಪ್ಪಾ ಅಂತಂದ್ರೆ ಎಲ್ಲಾ ಮಕ್ಕಳು ನಮ್ಮ ಶಾಲೆ ಮಕ್ಕಳು ಅಂತ ತಿಳ್ಕೊಳ್ಳಿ. ಅದಕ್ಕೆ ಇಲ್ಲಿ ಯಾವುದೋ ಪ್ರಾಥಮಿಕತೆ ಆಗದೆ ಎಲ್ಲಾ ವಿದ್ಯಾರ್ಥಿಗಳನ್ನ ಸರಿಯಾಗಿ ಭಾಗವಹಿಸುವಂತೆ ತಾವು ಅವರಿಗೆ ಸಲಹೆ ಸಹಕಾರವನ್ನು ನೀಡ್ರಿ. ಜೊತೆಗೆ ಏನಪ್ಪಾ ಅಂತಂದ್ರೆ ಯಾರು ಒಳ್ಳೆ ಪ್ರತಿಭೆ ಇದೆ ಆ ಪ್ರತಿಭೆಯನ್ನ ಗುರುತಿಸಿ ಏನಪ್ಪಾ ಅಂದ್ರೆ ಮುಂದೆ ಹಂತಕ್ಕೆ ಕಳಿಸ್ಬೇಕಾಗಿದೆ ನಾವು. ಅದಕ್ಕೆ ಇಲ್ಲಿ ಪಾಸರಿಕೆ ಮಾಡ್ಬೇಕು. ನಮ್ಮ ಶಾಲೆ ಹುಡುಗರದವ ಅಂತ ತಿಳ್ಕೊಂಡು ಒಳ್ಳೆ ಪ್ರತಿಭೆಯನ್ನ ಕಮರುವಂತೆ, ಅದು ಇಲ್ಲೇ ಸಾಯುವಂತೆ ಮಾಡಬೇಡ್ರಿ. ಆ ಪ್ರತಿಭೆಯನ್ನ ತಾವು ಹೆಚ್ಚಾಗಿ ಮುಂಬೈದು ಹೆಂಗಾಗಬೇಕಪ್ಪ ಅಂದ್ರೆ ಡವಳಗಿ ಕ್ಲಸ್ಟರ್ದಿಂದ ವಲಯ ಮಟ್ಟಕ್ಕೆ ಮತ್ತು ಜಿಲ್ಲಾ ಮಟ್ಟಕ್ಕೆ, ರಾಜ್ಯ ಮಟ್ಟದಲ್ಲಿ ಈ ಪ್ರತಿಭೆಗಳು ಅರಳಬೇಕಾಗಿದೆ. ಅಂತ ಪ್ರತಿಭೆಗಳನ್ನು ತಾವೆಲ್ಲರೂ ಗುರುತಿಸಿ ಒಂದು ಒಳ್ಳೆಯ ನಿರ್ಣಯವನ್ನು ನೀಡ್ತೀರ ಅಂತೇಳಿ ನಾನು ತಿಳ್ಕೊಂಡು ಒಂದು ಭಾವಿಸಿದ್ದಾರೆ. ನನ್ನ ಎಲ್ಲ ಮಾತುಗಳನ್ನ ಇಲ್ಲಿ ಮುಗಿಸ್ತಾ ಇದ್ದೇನೆ. ಇಲ್ಲಿವರೆಗೆ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿ ಇಲ್ಲಿ ನೆರೆದಿರ್ತಕ್ಕಂಥ ಸಮಸ್ತ ನಾಗರಿಕರೇ ನನ್ನ ನಮನಗಳನ್ನು ಸಲ್ಲಿಸ್ತಾ, ಇವತ್ತು ಬಹಳ ಸಂತೋಷದ ವಿಷಯ. ಯಾಕೆಂದ್ರೆ ಸುಮಾರು 2002ರಿಂದ ನಮ್ಮ ಘನ ಸರ್ಕಾರ ಈ ಒಂದು ಯೋಜನೆಯನ್ನ ಜಾರಿಯಲ್ಲಿ ತಂತು. ಅಲ್ಲಿಂದ ಇಲ್ಲಿವರೆಗೆ ಈ
ಪ್ರತಿಭಾ ಕಾರಂಜಿ ಕಲೋತ್ಸವ ಅಂತ ಹೇಳಿಕೆಯಿಂದ 2 ಕಾರ್ಯಕ್ರಮಗಳು ಪ್ರತಿ ವರ್ಷ ಜರುಗ್ತಾನೆ ಇದೆ. ಈ ಕಾರ್ಯಕ್ರಮದ ಬಗ್ಗೆ ನಮ್ಮ ಗೌಡ್ರು ಸರ್ ಹೇಳಿದ್ರು. ಆದಾಗ್ಯೂ ಕೂಡ ತಮಗೆ ನಾನು ಇಲ್ಲಿ ಹೇಳ ಬಯಸುವುದೇನೆಂದ್ರ, ಇವತ್ತ ಸರ್ಕಾರಿ ಪ್ರಾಥಮಿಕ ಶಾಲಾ ವ್ಯವಸ್ಥೆಯನ್ನ ಹಾಗೂ ವಸತಿ ಶಾಲೆಗಳ ವ್ಯವಸ್ಥೆಯನ್ನ ಒಂದು ಕ್ಷಣ ನಾವು ಆಲೋಚನೆ ಮಾಡಿದಾಗ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳನ್ನ ಸಂಪೂರ್ಣವಾಗಿ ಅದನ್ನ ಅನುಷ್ಠಾನಗೊಳಿಸುವುದು ಎಲ್ಲಿ ಅಂದ್ರ ಸರ್ಕಾರಿ ಶಾಲೆಗಳಲ್ಲಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ನೋಡಿ, ವಸತಿ ಶಾಲೆಗಳಿಗೆ ಸಾಮಾನ್ಯವಾಗಿ ಇವತ್ತ ನಾನು ಒಬ್ಬರನ್ನ ದೂರುದಿಲ್ಲ, ನಮ್ಮೆಲ್ಲರನ್ನ ಇಟ್ಕೊಂಡೇ ಹೇಳ್ತೀನಿ. ನಮ್ಮೆಲ್ಲ ಮಕ್ಕಳನ್ನ ಒಯ್ದು ಎಲ್ಲಿ ಹಾಕ್ತಿವಿ? ನಾವು ವಸತಿ ಶಾಲೆ ಒಳಗೆ ಹಾಕ್ತಿವಿ. ವಸತಿ ಶಾಲೆ ವ್ಯವಸ್ಥೆ ಏನಿದೆ ಅಲ್ಲಿ, ಬೆಳಿಗ್ಗೆ 6 ಗಂಟೆಯಿಂದ ಸಾಯಂಕಾಲ 9 ಗಂಟೆವರೆಗೆ ಬುಕ್ಕ ಬಿಟ್ಟರೆ ಮತ್ತೊಂದೇನಿಲ್ಲ. ಮಗುವಿನ ಸರ್ವಾಂಗೀಣ ಬೆಳವಣಿಗೆ ಆಗ್ಬೇಕಾದ್ರೆ ಸಹಪಠ್ಯ ಚಟುವಟಿಕೆಗಳ ಆ ಮಗುವಿಗೆ ಅಳವಡಿಸಬೇಕು. ಇಲ್ಲ, ಇವತ್ತಿನ ದಿವಸ ವ್ಯವಸ್ಥೆ ಬದಲಾವಣೆ ಆಗಿದೆ. ಯಾಕಪ್ಪ ಈ ಪ್ರತಿಭಾ ಕಾರಂಜಿ ಕ್ರೀಡಾಕೂಟಗಳನ್ನು ಯಾಕೆ ನಡೆಸ್ತಾರೆ? ಸ್ವಾಮಿ ವಿವೇಕಾನಂದ ಹೇಳಿದ್ದಾನೆ, ಸದೃಢವಾದ ಮನಸ್ಸಿರ್ಬೇಕಾದ್ರೆ ಸದೃಢವಾದ ದೇಹ ಇರಬೇಕು, ಕ್ರೀಡಾಕೂಟ ಅವಶ್ಯವಾಗಿ ಬೇಕು. ಇವತ್ತು ವಸತಿ ಶಾಲೆಗಳಲ್ಲಿ ಎಲ್ಲಿದೆ ಕ್ರೀಡಾಕೂಟ? ಇವತ್ತು ಪ್ರತಿಭಾ ಕಾರಂಜಿ ಅಂತ ಕಾರ್ಯಕ್ರಮ ಅನುಷ್ಠಾನಗೊಳಿಸಿದ್ದಾರೆ. ಯಾಕೆ? ಮಕ್ಕಳಲ್ಲಿ ಬರೇ ಓದುದೇ ಬರಿದೆ ಇನ್ನಿತರ ಅವರ ಹವ್ಯಾಸಗಳು ಏನು, ಅವರಲ್ಲಿ ಇರ್ತಕ್ಕಂತ ಆಸಕ್ತಿದಾಯಕ ವಿಷಯಗಳು ಏನು, ನಾವು ಅವುಗಳನ್ನ ಹುಡುಕಿ